ಪ್ರಧಾನಮಂತ್ರಿಗಳಾದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ವಿಷಯ ಮಾತನಾಡ್ತಾ ಇದ್ದಾರೆ, ಏನು ಶಬ್ದ ಬಳಕೆ ಮಾಡ್ತಾ ಇದ್ದಾರೆ, ಏನು ಭಾಷೆ ಪ್ರಯೋಗ ಮಾಡ್ತಾ ಇದ್ದಾರೆ, ಅವುಗಳನ್ನೆಲ್ಲ ನೀವು ಗಮನಿಸಿದ್ದೀರಿ. ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಗಂಭೀರವಾಗಿ ಗಮನಿಸಿದ್ದೇವೆ. ದೇಶದ ಯಾವುದೇ ಪ್ರಧಾನಮಂತ್ರಿ ಹೋಗಲಿ, ಯಾವೊಬ್ಬ ಮುನ್ಸಿಪಾಲಿಟಿ ಅಧ್ಯಕ್ಷನೂ ಸಹಿತ ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಮಾತುಗಳನ್ನು, ಆ ಕೆಟ್ಟ ಮಟ್ಟಕ್ಕೆ ಹೋಗುವ ಮಾತುಗಳನ್ನು ಆಡಿರೋದಕ್ಕೆ ಸಾಧ್ಯ ಇಲ್ಲ. ಧರ್ಮಗಳ ಹೆಸರಿನೊಳಗೆ, ಧರ್ಮೀಯರ ಹೆಸರಿನೊಳಗೆ ಏನು ಭಾಷಾ ಪ್ರಯೋಗ ಮಾಡಿದ್ದಾರೆ ಹಾಗೂ ಭಾಷಣ ಮಾಡಿದ್ದಾರೆ, ಮುಸ್ಲಿಮರನ್ನೇ ಗುರಿಯಾಗಿಟ್ಟುಕೊಂಡು ದ್ವೇಷದ ಮಾತುಗಳನ್ನು ಏನು ಹೇಳಿದ್ದಾರೆ, he is attracting disqualification. ನಮಗೆ ಇರ್ತಕ್ಕಂಥ ಕೋಡ್ ಆಫ್ ಕಾಂಡಕ್ಟ್, ಚುನಾವಣಾ ನಿಯಮಗಳು, ಇವೆಲ್ಲವುಗಳು ಅವರು ಆಡಿದ ಧರ್ಮದ್ವೇಷಿ ಮಾತು ಅವರನ್ನು ಚುನಾವಣಾ ಅಭ್ಯರ್ಥಿಯಾಗಿ ಉಳಿಯೋದಕ್ಕೆ ಡಿಸ್ಕ್ವಾಲಿಫೈ ಆಗುವ ಎಲ್ಲ ಪುಣ್ಯಗಳನ್ನು ಅವರು ಮಾಡಿದ್ದಾರೆ, ತಪ್ಪುಗಳನ್ನು ಎಸಗಿದ್ದಾರೆ. ಆದ್ದರಿಂದ ಚುನಾವಣಾ ಆಯೋಗ ಮೋದಿಯವರ ಆ ಉಚ್ಚಾರಗಳನ್ನು ಲಘುವಾಗಿ ಗಮನಿಸದೆ, ಲಘುವಾಗಿ ಪರಿಗಣಿಸದೆ ಸೋಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೋದಿಯವರ ಚುನಾವಣಾ ಪ್ರಕ್ರಿಯೆಯಿಂದ ಉಚ್ಚಾಟಿಸೋದಕ್ಕೆ, ಅವರನ್ನು ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. Election Commission of India should not become silent spectator only because Prime Minister says something is not about law. Law is for all. Election Commission of India should immediately start proceedings to disqualify him from the election scene. ಮಾನ್ಯ ಮೋದಿಯವರು ಹಲವಾರು ಹಸಿ ಸುಳ್ಳುಗಳನ್ನು ಹೇಳುವುದರ ಮೂಲಕ ದೇಶದಲ್ಲಿ ಮೋದಿಯ ಅಭಿಮಾನಿಗಳ ತಲೆ ಬಡದು ಇವತ್ತು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ.
ವಿರೋಧ ಪಕ್ಷಗಳು ಕಾಂಗ್ರೆಸ್ ಹಾಗೂ ಅದರ ಒಕ್ಕೂಟ ಆಡಳಿತದಲ್ಲಿ ಬಂದರೆ ನಿಮ್ಮ ಆಸ್ತಿಗಳನ್ನು ಕಿತ್ಕೊಳ್ತಾರೆ. ಮೋದಿಯವರ ಸುಳ್ಳಿನ ಮಟ್ಟ ನೋಡಿ. ಯಾವ ರಾಷ್ಟ್ರೀಯ ಪಕ್ಷ 135 ವರ್ಷ ಇತಿಹಾಸವುಳ್ಳಂತ ಕಾಂಗ್ರೆಸ್ ಪಕ್ಷ ಯಾವುದು ಜಗತ್ತಿನೊಳಗ ಸಮಾಜವಾದಿ ಪಕ್ಷ ಅಂತೇಳಿ ಹೆಸರು ಮಾಡಿಕೊಂಡಿದ್ರು. ನಮ್ಮ ಒಕ್ಕೂಟಕ್ಕೆ ನಮ್ಮ ಪಕ್ಷಕ್ಕೆ ಮಾವೋಯಿಸಂ ಬಣ್ಣ ಬಡಿಯುವಂಥ ಒಂದು, ಜನರ ಆಸ್ತಿ ಕಿತ್ಕೋತಾರೆ ಅಂತ ಹೇಳೋದು ಒಂದು, ನಿಮ್ಮ ತಾಳಿ ಕಿತ್ಕೋತಾರೆ ಅಂತ ಹೇಳುವಂಥ ಆ ಕೆಳಮಟ್ಟದ ವಿಷಯ, ಕೆಳಮಟ್ಟದ ಭಾಷೆ, ಕೆಳಮಟ್ಟದ ಆಲೋಚನಾ ಪ್ರಕ್ರಿಯೆಯನ್ನು ಸುಳ್ಳು ಹೇಳುವುದರ ಮೂಲಕ ಇವತ್ತು ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತನಾಡ್ತಾರೆ. ಅವರು ಜನರಿಗೆ, ಮಹಿಳೆಯರಿಗೆ ಹೇಳ್ತಾರೆ, ಕಾಂಗ್ರೆಸ್ ಬಂದರೆ ನಿಮ್ಮ ತಾಳಿ ಕಿತ್ಕೊಳ್ತಾರೆ, ನಿಮ್ಮ ಬಂಗಾರ ತಗೋತಾರೆ. ನಾನು ಸನ್ಮಾನ್ಯ ಮೋದಿಯವರಿಗೆ ಹೇಳೋದಕ್ಕೆ ಬಯಸ್ತೀನಿ, ಕಾಂಗ್ರೆಸ್ ವಿಲ್ ನೆವರ್ ಡೂ ದ್ಯಾಟ್. ಇನ್ ಫ್ಯಾಕ್ಟ್ ಇಟ್ ಈಸ್ ಗೋಯಿಂಗ್ ಟು ಡೂ ತಾಳಿ ಭಾಗ್ಯ ಕೊಟ್ಟವರು ನಾವು, ಗ್ಯಾರಂಟಿ ಮೂಲಕ ಬಡಜನರಿಗೆ ಬದುಕು ಕಟ್ಟಿಕೊಟ್ಟವರು ನಾವು, ಬಡತನ ರೇಖೆಯಿಂದ ಕೋಟ್ಯಾಂತರ ಜನರನ್ನ ಮೇಲೆತ್ತಿರ್ತಕ್ಕಂಥವ್ರು ನಾವು, ಬಡವರಿಗೆ ಮನೆ ಕೊಟ್ಟವರು ನಾವು